ದೇವೀಸ್ ಕಿಚನ್, ಬನ್ನಿ ಅಡುಗೆ ಕಲಿಯೋಣ. ದೇವೀಸ್ ಕಿಚನಲ್ಲಿ ಇವತ್ತು ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತೀವಿ. ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರೀ. ಬೇಕಾಗಿರೋ ಸಾಮಗ್ರಿ: ಬನ್ಸಿ ರವೆ 1 ಕಪ್ ಬೇಕಾಗುತ್ತೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆ ಬೇಕಾಗುತ್ತೆ, ಆನಂತರ ಎಣ್ಣೆ, ಆಮೇಲೆ ಅರಿಶಿನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಾಗೆ ಕಾಯಿ ತುರಿ ಅರ್ಧ ಬಟ್ಲು, ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು, ನಂತರ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು. ತರಕಾರಿ ಮಿಕ್ಸ್ಡ್ ಯಾವ್ದಾದ್ರು ತೊಗೊಳ್ಳಿ. ಇಲ್ಲಿ ನಾನು ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಳ್ತೀನಿ. ಇವೆಲ್ಲವನ್ನು ಕೂಡ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೀವು ಬಟಾಣಿ ಬೇಕಾದ್ರೆ ಹಾಕೋಬೋದು, ಕ್ಯಾರೆಟ್ ಬೇಕಾದ್ರೆ ಹಾಕೋಬೋದು, ಯಾವುದು ಬಂದರೂ ನಿಂದ ಆಪ್ಷನ್ ಅಷ್ಟೇ. ಆನಂತರ ಸಣ್ಣಗೆ ಹಚ್ಚಿದಂಥ ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇವೆಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಈ ಎಲ್ಲ ತರಕಾರಿ ಅಂದರೆ ಮೆತ್ತಗೆ ತರಕಾರಿ ಬಿಟ್ಟು ಗಟ್ಟಿ ತರಕಾರಿಗಳನ್ನು ಬೇಯಿಸ್ಕೊಂಡ್ಬೇಡ. ಆನಂತರದಲ್ಲಿ ರವೆ ಹುರ್ಕೋಬೇಕು. ರವೆಯನ್ನು ಹದವಾಗಿ ಹುರ್ಕೋಬೇಕು. ಅದಕ್ಕೆ 2-3 ಚಮಚೆ ಎಣ್ಣೆಯನ್ನು ಹಾಕ್ಕೊಂಡು ನೀವು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ರವೆಯನ್ನು ಚೆನ್ನಾಗಿ ಹುರಿರಿ. ಈ ಕಲರ್ ಬರಬೇಕು. ಸೊ ಅದಾದ ನಂತರ ಬಾಣಲೆ ಇಡೋಣ. ಬಾಣಲೆ ಇಟ್ಟು 1 ಸ್ಪೂನ್ 2 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ತೊಗೊಳುತ್ತೆ. ಸೊ ಸಾಸಿವೆ, ಉದ್ದಿನಬೇಳೆ ಒಗ್ಗರಣೆ ಹಾಕಿ, ಅರಿಶಿನ ಹಾಕಿ, ಆ ನಂತರದಲ್ಲಿ ತರಕಾರಿ, ಈ ನಮ್ಮ ಮೆತ್ತಗಿನ ತರಕಾರಿ ಇತ್ತು, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ, ಅದನ್ನು ಹಾಕಿ ಬಾಡಿಸೋಣ. ಆನಂತರ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕಿ ಬಾಡಿಸಿ, ಆಗ ನಾವು ಈಗೇನು ಮಾಡ್ತೀವಿ, ಒಂದು ಚೂರು ಉಪ್ಪನ್ನು ಹಾಕಿ ನಂತರದಲ್ಲಿ ಉಳಿದ ತರಕಾರಿ ಏನು ಬೇಯಿಸಿತ್ತು ಅದನ್ನೆಲ್ಲ ಹಾಕ್ಕೊಳ್ಳೋಣ. ಸೊ ಈಗ 1 ಅಳತೆ ನೀವು ಬನ್ಸಿ ರವೆ ತೊಗೊಂಡ್ರೆ 3 ಅಳತೆಯಷ್ಟು ನೀರನ್ನು ಹಾಕಿ, ಈಗ ಮತ್ತೆ ಉಪ್ಪನ್ನು ಹಾಕಿ, ರುಚಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಾಯಿ ತುರಿ ಮೇಲೆ ಹಾಕ್ಬಿಡಿ. ಈಗ ಅದಾದ ನಂತರ ರವೆಯನ್ನು ನೀವು ನೀರು ಕುದಿ ಬಂದ ತಕ್ಷಣ ಹಾಕ್ಬಿಡಿ. ಫುಲ್ಲು ಹಾಕ್ಬಿಡಿ, ಎಲ್ಲವನ್ನ ಹಾಕ್ಬಿಡಿ. ಹಾಕಿ ಚೆನ್ನಾಗಿ ಇದನ್ನು ಕಲಸಿದ ನಂತರ ನೀವು ಅದರ ಮೇಲೊಂದು ದಪ್ಪದಾದಂಥ ಮುಚ್ಚಳವನ್ನು ಮುಚ್ಚಿಬಿಟ್ಟು 5-10 ನಿಮಿಷ ಲೋ ಫ್ಲೇಮು ಹಾಗೆ ಬಿಟ್ಬಿಡಿ. ನಂತರ ಹೀಗಾಗಿರುತ್ತೆ, ಸೂಪರ್. ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ಬಿಡಿ. ಸೊ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡಿ. ಸಕ್ಕತ್ತಾಗಿರುತ್ತೆ. ಬಿಸಿ ಕಾಫಿ, ಈ ಬನ್ಸಿ ರವೆ ಉಪ್ಪಿಟ್ಟು, ಸೂಪರ್ ಕಾಂಬಿನೇಷನ್. ಟ್ರೈ ಮಾಡ್ತೀರಲ್ವಾ? ಸೊ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಇದು ದೇವೀಸ್ ಕಿಚನ್.